ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದು ನಾನು ಗೃಹಲಕ್ಷ್ಮಿ ಯೋಜನೆ 23-24ನೇ ಕಂತಿನ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ಕೊಂಡಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ಸ್ನೇಹಿತರೆ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲನೂ ಸ್ಕಿಪ್ ಮಾಡಬೇಡಿ. ಯಾಕಂತೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದು ಬಿಗ್ ಅಪ್ಡೇಟನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಸುಮಾರಷ್ಟು ಜನರು 23ನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ, ಇನ್ನು ಕೆಲವೊಬ್ಬರು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದವರು ಆಲ್ರೆಡಿ ನಾವು 25 ಕಂತನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ, ಅಂದರೆ ಮಧ್ಯದಲ್ಲಿ 2 ಕಂತನ್ನು ಅವರು ಮಿಸ್ ಮಾಡ್ತಾ ಇದ್ದಾರೆ. ಸೊ ಇದರ ಎಲ್ಲ ಒಟ್ಟಾರೆಯಾಗಿ ಏನಿದೆ, ಇಲ್ಲಿವರೆಗೂ ನಮ್ಮ ಗೃಹಲಕ್ಷ್ಮಿಯರಿಗೆ ಎಷ್ಟು ಯೋಜನೆಯ ಎಷ್ಟು ಕಂತಿನ ಒಂದು ಹಣ ಫಲಾನುಭವಿಗಳ ಖಾತೆಗಳಿಗೆ ಬಂದಿದೆ, ಎಷ್ಟು ಕಂತಿನ ಹಣ ಇನ್ನೂ ಬರಬೇಕಾಗಿದೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಯಾಕಂದರೆ ಮಧ್ಯದಲ್ಲಿ ನೀವು ಸ್ಕಿಪ್ ಮಾಡ್ತಾ ನೋಡಿದರೆ ನಿಮಗೆ ಅರ್ಥ ಆಗೋದಿಲ್ಲ, ಮತ್ತು ನೀವು ಒಬ್ಬರನ್ನ ಕೇಳೋದು ಅವ್ರು ಇನ್ನೊಂದು ಹೇಳೋದು ಆ ಥರ ಆಗಬಾರ್ದಲ್ವ. ಸೊ ಹಾಗಾಗಿ ಕೊನೆವರೆಗೂ ವಿಡಿಯೋನ ನೋಡಿ. ಇವಾಗ ಗೃಹಲಕ್ಷ್ಮಿ ಯೋಜನೆ 23ನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಹೌದಾ ಅಂತ ಹೇಳೋದಾದರೆ ಹೌದು, ಬಂದಿದೆ. ಯಾರಿಗೆ ಬಂದಿದೆ? ಫಲಾನುಭವಿಗಳ ಅಕೌಂಟಿಗೆ ಖಂಡಿತವಾಗ್ಲೂ ಹಣ ಬಂದಿಲ್ಲ ಸ್ನೇಹಿತರೆ. ಅದು ಹಣ ಬಂದಿರೋದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರಿಗೆ ಜಮಾ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಮಗೆ ಬರಬೇಕಾಗಿರೋದು ಅಲ್ಲಿಂದನೇ ಅಲ್ವಾ ಹಣ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದು ಅಲ್ಲಿಂದ ನಮಗೆ ಡಿಬಿಟಿ ಥ್ರೂ ಹಣ ವರ್ಗಾವಣೆ ಆಗುವಂಥದ್ದಿದೆ. ಸೊ ಇವಾಗ 23ನೇ ಕಂತಿನ ಆಲ್ರೆಡಿ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ಫಲಾನುಭವಿಗಳ ಖಾತೆಗೆ ₹1 ಹಣನೂ ಇಲ್ಲಿವರೆಗೂ ಯಾರಿಗೂ ಬಂದಿಲ್ಲ. 22ನೇ ಕಂತಿನ ಹಣನೇ ಇನ್ನು ಸುಮಾರಷ್ಟು ಜನರಿಗೆ ಬ್ಯಾಲೆನ್ಸ್ ಇದೆ, ಹೋಗುವಂಥದ್ದಿದೆ. ಹತ್ತತ್ರ ಏನಿಲ್ಲ ಅಂದರೂ ಒಂದು 30 to 40% 22ನೇ ಕಂತಿನ ಹಣ ಹೋಗುವಂಥದ್ದಿದೆ. ಅವರಿಗೆ ಈ ತಿಂಗಳು ಕೊನೆ ಮುಗಿಯೋದ್ರೊಳಗಡೆ ಹಣ ತಲುಪುತ್ತೆ ಅನ್ನೋ ಒಂದು ಮಾತನ್ನು ಸಹ ಹೇಳಿದ್ದಾರೆ. ಇನ್ನು 23ನೇ ಕಂತು ನೋಡೋದಾದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯನ್ನು ಹಣ ರಿಸೀವ್ ಮಾಡ್ಕೊಂಡಿದೆ. ಬಟ್ ಅಲ್ಲಿಂದ ಅವರು ಫಲಾನುಭವಿಗಳ ಖಾತೆಗಳಿಗೆ ಬಿಡುಗಡೆ ಮಾಡಿದರೆ ನಮಗೆ ಅಲ್ಲಿಂದ 1 ವಾರ ಟೈಮ್ ತೊಗೊಳುತ್ತೆ. ಅಂದರೆ ಸರ್ಕಾರ ಹೇಳಿರೋ ಪ್ರಕಾರ ನಮಗೆ ಇನ್ನು ಅಂದರೆ ಈ ವಾರ ಬಿಟ್ಟು ಈ ನವೆಂಬರ್ ತಿಂಗಳ ಮೊದಲನೇ ವಾರ ಬಿಟ್ಟು 2ನೇ ವಾರದಲ್ಲಿ ಎಲ್ಲ ಫಲಾನುಭವಿಗಳ ಖಾತೆಗಳಿಗೆ 23ನೇ ಕಂತಿನ ಹಣ ಬರ್ತಕ್ಕಂಥದ್ದಿದೆ. ಎಲ್ಲರಿಗೂ ಅಂತ ಹೇಳಿದರೆ ಎಲ್ಲರಿಗೂ ಒಟ್ಟಾರೆಯಾಗಿ ಬರೋದಿಲ್ಲ. ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ. ಸೊ ಈ ಒಂದು ವಿಧಾನದಲ್ಲಿ ಅವ್ರು ಮಾಡಿ ಒಂದು 4-5 ದಿನ ಆದ ನಂತರ ಫಲಾನುಭವಿಗಳ ಖಾತೆಗಳಿಗೆ ಹಣ ಕ್ರೆಡಿಟ್ ಆಗುವಂಥದ್ದಿದೆ. ಸೊ ಇವ್ರು ಹಣ ಹಾಕಿದ್ದಾರೆ, ನಮಗೆ ಹಣ ಬಂದಿದೆ, ಇವತ್ತು ಬರುತ್ತೆ ನಾಳೆ ಬರುತ್ತೆ, ಖಂಡಿತವಾಗ್ಲೂ ಅದನ್ನು ಯಾವುದನ್ನು ನಂಬಕ್ಕೆ ಹೋಗಬೇಡಿ. ಅವರು ಹಣ ಹಾಕಿದರೆ ಒಂದೇ ಸಲ ಎಲ್ಲರಿಗೂ ಹಾಕ್ತಾರೆ. ಕರ್ನಾಟಕದ ಜನತೆ ಒಂದೇ ಸಲಕ್ಕೆ, ಅಂದರೆ ಅದರಲ್ಲಿ ಫಸ್ಟ್ ಮೊದಲನೇ ಹಂತ, 2ನೇ ಹಂತ, 3ನೇ ಹಂತ ಈ ಒಂದು ರೇಷದಲ್ಲಿ ಹಣವನ್ನು ರಿಲೀಸ್ ಮಾಡ್ಕೊಳೋ ಅಂಥದ್ದಿದೆ. ಇವತ್ತು ಇಷ್ಟು ಜನಕ್ಕೆ, ನಾಳೆ ಇಷ್ಟು ಜನಕ್ಕೆ ಅಂತ ಹೇಳ್ತಾರೆ ಅಂತ ಹೇಳಿದರೆ ಖಂಡಿತವಾಗ್ಲೂ ಅದನ್ನು ಯಾರು ನಂಬೇಡಿ ಸ್ನೇಹಿತರೆ. ಯಾಕಂತೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ 2,000 ಹಣ ಅನ್ನೋದು ತುಂಬ ಮುಖ್ಯವಾಗಿರ್ತಕ್ಕಂಥದ್ದು. ಅದರಲ್ಲೂ ನಮ್ಮ ಮಹಿಳೆಯರಿಗೆ ಅವರು ಏನೋ ಒಂದು ಸೇವಿಂಗ್ಸ್ ಅಂತ ಮಾಡಿಕೊಂಡು ಮನೆ ಖರ್ಚನ್ನು ನೋಡಿಕೊಂಡು ಮಕ್ಕಳ ಫೀಸನ್ನು ಕಟ್ಕೊಂಡು, ಸೊ ಈ ಒಂದು 2,000 ಅನ್ನೋದು ತುಂಬಾ ಮುಖ್ಯವಾಗಿದೆ ನಮ್ಮ ಮಹಿಳೆಯರಿಗೆ. ಇದನ್ನು ಸರ್ಕಾರನೂ ಗಮನದಲ್ಲಿಟ್ಕೊಂಡು ಅವರು ಮುಂಚೆ ಯಾವ ರೀತಿಯಾಗಿ ಕೊಡ್ತಾಯಿದ್ರು ಆ ರೀತಿಯಾಗಿ ಹಣವನ್ನು ಕೊಟ್ಟರೆ ಯಾರಿಗೂ ಸಮಸ್ಯೆ ಅನ್ನೋದು ಇರೋದಿಲ್ಲ ಅನ್ನೋದು ನನ್ನ ಒಂದು ಭಾವನೆ ಆಗಿದೆ. ಸೊ ಯಾರೆಲ್ಲ ಯಾವ್ಯಾವ ಕಂತಿನ ಹಣ ರಿಸೀವ್ ಮಾಡ್ಕೊಂಡಿಲ್ಲ, ನಿಮ್ಮ ಒಂದು ಕಮೆಂಟ್ಗಳು ತುಂಬಾ ಮುಖ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಯೂಟ್ಯೂಬರ್ಸ್ ವಿಡಿಯೋ ಮಾಡ್ತಿದ್ದಾರೆ ಅಂತ ಹೇಳಿದರೆ ಯೂಟ್ಯೂಬರ್ ವಿಡಿಯೋನೇ ಸರ್ಕಾರಕ್ಕೆ ರೀಚ್ ಆಗುವಂಥದ್ದಿರುತ್ತೆ, ಮಾಧ್ಯಮದವ್ರದ್ದಾಗಿರ್ಬೋದು, ಯೂಟ್ಯೂಬರ್ಸ್ದಾಗಿರ್ಬೋದು. ಸೊ ನಿಮ್ಮ ಕಮೆಂಟ್ಗಳು ತುಂಬಾ, ಆದ್ದರಿಂದ ನಿಮ್ಮ ಒಂದು ಕಮೆಂಟ್ಗಳನ್ನು ಹಾಕೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಯಾರೆಲ್ಲ ಕೊನೆವರೆಗೂ ನನ್ನ ಚಾನಲ್ನ ನೋಡಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.